ರೆಡ್ಡಿ ರಾಮುಲು ದೋಸ್ತಿಯಲ್ಲಿ ಈಗ ಮಹಾ ಬಿರುಕು ಕಾಣಿಸಿಕೊಂಡಿದೆ. ರೆಡ್ಡಿ ಮನೆ ಸಂಪರ್ಕದ ಗೇಟ್ ಅನ್ನ ರಾಮುಲು ಬಂದ್ ಮಾಡಿದ್ದಾರೆ. ರಾಮುಲು ಮನೆಯ ಕಾಂಪೌಂಡ್ಗೆ ಇದ್ದಂತ ಗೇಟ್ ಇದು. ಆದ್ರೆ ಈಗ ಈ ಗೇಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ವಾಸ್ತು ನೆಪ ಹೇಳಿದ್ದಾರೆ. ಬಟ್ ಅದು ಎಷ್ಟು ನಿಜ? ಈಗ ಆಗ್ತಾ ಇರೋ ಬೆಳವಣಿಗೆಗಳ ಮಧ್ಯೆ ಕಾಂಪೌಂಡ್ ಅನ್ನ ಬಂದ್ ಮಾಡಿಸಿದ್ದಾರೆ. ಅದಕ್ಕೆ ವಾಸ್ತು ನೆಪ ಅಂತೆ. ಬಳ್ಳಾರಿಯ ಅವಂಬಾವಿಯಲ್ಲಿರುವಂತಹ ರಾಮುಲು ರೆಡ್ಡಿ ನಿವಾಸ ನೋಡಿ. ಆ ಕಾಂಪೌಂಡ್ ಈಗ ಪ್ಯಾಚ್ ವರ್ಕ್ ಕಾಣಿಸ್ತಾ ಇದೆಯಲ್ಲ, ಕಾಂಪೌಂಡ್ ನಲ್ಲಿ ಈಗ ಬಂದ್ ಮಾಡಿರೋ ಜಾಗ ಅದು. ಅಕ್ಕಪಕ್ಕದಲ್ಲೇ ಇರುವಂತ ಮನೆ. ಯಾಕಂದ್ರೆ ಯಾವ ರೀತಿ ಸ್ನೇಹ ಇತ್ತು ಇವರಿಬ್ಬರ ನಡುವೆ ಈ ಮುಂಚೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಹೊಸದಾಗೇನು ಹೇಳಬೇಕಾಗಿಲ್ಲ ಆ ವಿಚಾರದಲ್ಲಿ. ಒಂದು 50 ಮೀಟರ್ ಅಂತರ, ಅಂದ್ರೆ ಹಬ್ಬ ಅಂದ್ರೆ ಒಂದು 150ರಿಂದ 180 ಅಡಿ ದೂರ ಅಷ್ಟೇ ಇಬ್ಬರ ಮನೆಗೂ. ಆ ಕಾಂಪೌಂಡ್ ನಲ್ಲಿ ಗೇಟ್ ದಾರಿ ಇತ್ತು ರಾಮುಲು ಮನೆಯಿಂದ ರೆಡ್ಡಿಯವರ ಮನೆಗೆ. ಬಟ್ ಈಗ ಅದನ್ನ ಸಿಮೆಂಟ್ ಹಾಕಿ ಮುಚ್ಚಲಾಗಿದೆ. ಗೇಟ್ ಇದ್ದಂತಹ ಜಾಗವನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕಾಂಪೌಂಡ್ ಯಾವ ರೀತಿ ಇತ್ತೋ ಅದೇ ರೀತಿ ಅಲ್ಲಿಗೂ ಕೂಡ ಇಟ್ಟಿಗೆ ಸಿಮೆಂಟು ಹಾಕಿ ಬಂದ್ ಮಾಡಿಬಿಟ್ಟಿದ್ದಾರೆ. ಕೇವಲ ಕಾಂಪೌಂಡು ಅಥವಾ ಆ ಗೇಟ್ನ ಬಂದ್ ಮಾಡಿದ್ರು, ಸ್ನೇಹ ಸಂಬಂಧ ಎಲ್ಲವನ್ನೂ ಕೂಡ ಅದ್ರ ಮೂಲಕ ಬಂದ್ ಮಾಡಿಬಿಟ್ಟಿದ್ದೀನಿ, ಇನ್ಯಾವುದೇ ದಾರಿಗಳಿಲ್ಲ ಅದಕ್ಕೆ ಅನ್ನೋದನ್ನ ಹೇಳೋದಕ್ಕೆ ಹೊರಟ್ರೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈ ಥರದ್ದೊಂದು ಬೆಳವಣಿಗೆ ಆಗಿದೆ. ವಾಸ್ತು ನೆಪ ಅದಕ್ಕೆ ಹೇಳ್ತಿದ್ದಾರೆ ಅಂತ. ಬಟ್ ಅದು ಇರ್ಲಿಕ್ಕಿಲ್ಲ ಬಹುಶಃ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಇಬ್ರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಆಡಿದಂಥ ಮಾತುಗಳು, ಆಗಿರುವಂಥ ಬೆಳವಣಿಗೆಗಳು ಹಾಗನ್ಸತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಒಂದು ರೂಪಕವಾಗಿ ಅಥವಾ ಪ್ರತಿರೂಪವಾಗಿ ಇಬ್ಬರ ನಡುವಿನ ಸ್ನೇಹ ಸಂಪರ್ಕ ಎಲ್ಲವೂ ಕಟ್ ಅನ್ನೋದನ್ನ ಸೂಚಿಸುತ್ತಾ ಇದು. ವಿಜಯ್, ಮುಖ್ಯವಾಗಿ ಈಗ ಜನಾರ್ದನ್ ರೆಡ್ಡಿ ಹಾಗೆ ರಾಮುಲು ನಡುವೆ ಈಗ ವೈಮನಸ್ಸು ಶುರುವಾಗಿರುವಂಥದ್ದು. ಅದು ಈಗ ಬಹಿರಂಗವಾಗಿ ಏನು ಸವಾಲು ಎಸೆಯುವ ಹಂತಕ್ಕೂ ಕೂಡ ಬಂದಿರುವಂಥದ್ದು. ಈ ನಡುವೆ ಈಗ ರಾಮುಲು ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅವರ ಮನೆಯಲ್ಲಿದ್ದಂಥ ಕಾಂಪೌಂಡ್ ಏನು ಗೇಟ್ ಇತ್ತು ಅದನ್ನು ಕ್ಲೋಸ್ ಮಾಡಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಕಾಂಪೌಂಡ್ ಅಂದರೆ ಅದು ಏನು ರೆಡ್ಡಿ ಹಾಗೆ ರಾಮುಲು ಮನೆಯ ಸಂಪರ್ಕದ ಈ ಒಂದು ಕಾಂಪೌಂಡ್ ಗೇಟ್ ಆಗಿತ್ತು. ಹಾಗಾಗಿ ಕಳೆದ 2-3 ತಿಂಗಳ ಹಿಂದಷ್ಟೇ ಈ ಒಂದು ಗೇಟನ್ನು ಈಗ ಕ್ಲೋಸ್ ಮಾಡಿರುವಂಥದ್ದು. ಯಾವಾಗ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಡುವೆ ವೈಮನಸ್ಸು ಶುರುವಾಯಿತು, ಆಗ ಆ ಒಂದು ಗೇಟನ್ನು ಕ್ಲೋಸ್ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆ ಆ ಒಂದು ಗೇಟನ್ನು ಮುಚ್ಚಬೇಕಾದ್ರೆ ಪ್ರಮುಖ ಕಾರಣ ಅಂದರೆ ಅದು ಜನಾರ್ದನ್ ರೆಡ್ಡಿ ಮತ್ತು ರಾಮುಲುಗೆ ಇರ್ತಕ್ಕಂಥ ಒಳ ಜಗಳ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಬಿಂಬಿತ ಆಗಿರುವಂಥದ್ದು. ಜೊತೆಗೆ ಕಳೆದ 10 ವರ್ಷಗಳಿಂದ ಅದೇ ಗೇಟ್ ಮೂಲಕ ಜನಾರ್ದನ್ ರೆಡ್ಡಿ ಅವರು ರಾಮುಲು ಮನೆಗೆ ಬರೋದಾಗಿರ್ಬೋದು, ಮತ್ತು ರಾಮುಲು ಅವರು ಕೂಡ ಆ ಒಂದು ಏನು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗುವಂಥ ಒಂದು ಏನು ಪ್ರಸಂಗಕ್ಕೂ ಕೂಡ ನಡೀತಾ ಇತ್ತು. ಆದರೆ ಈಗ ಏಕೈಕಿ ಆ ಒಂದು ಗೇಟನ್ನು ಕ್ಲೋಸ್ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಮತ್ತೊಂದು ಸಂದೇಶ ಅಂದರೆ ರಾಮುಲು ಮೂಲಕ ಈಗ ರವಾನೆ ಆಗಿರುವಂಥದ್ದು. ಅಂದರೆ 10 ವರ್ಷದಿಂದ ಇದ್ದಂಥ ಒಂದು ಸ್ನೇಹಕ್ಕೆ ಈಗ ಅಡ್ಡುಗೋಡೆ, ಅಂದರೆ ಸಂಪೂರ್ಣವಾಗಿ ಎಲ್ಲ ದಾರಿಗಳನ್ನು ಕಡಿತ ಮಾಡಿದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಆ ಒಂದು ಸಂದೇಶ ರವಾನಿಸ್ತಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆ ಏನು ಅಕ್ಕಪಕ್ಕದಲ್ಲಿ ಇರುವಂಥದ್ದು. ಕೇವಲ 50 ಮೀಟರ್ ಒಳಗಡೆನೆ, ಅಂದರೆ ಇಬ್ಬರು ಮನೆಗಳು ಕೂಡ ಇರುವಂಥದ್ದು. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬರಬೇಕಾದ್ರೂ ಕೂಡ ಅದೇ ಒಂದು ಗೇಟನ್ನು ಅನುಸರಿಸಿ ಹೋಗಬೇಕಾಗಿತ್ತು. ಹಾಗಾಗಿ ಈಗ ಏಕೈಕಿ ಅಲ್ಲಿ ಆ ಒಂದು ಸಿಮೆಂಟ್ ಮತ್ತು ಇಟ್ಟಿಗೆ ಮೂಲಕ ಆ ಒಂದು ಏನು ಬಾಗಿಲನ್ನು, ಅಂದರೆ ಗೋಡೆಗೆ ಇರ್ತಕ್ಕಂಥ ಬಾಗಿಲೇನಿತ್ತು ಅದನ್ನು ಈಗ ಬಂದ್ ಮಾಡುವ ಮೂಲಕ ಈಗ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ಹಂತದ ಕೌಂಟರನ್ನು ಈಗ ರಾಮುಲು ಅವರು ಕೊಟ್ಟಿರುವಂಥದ್ದು. ಜೊತೆಗೆ ರಾಮುಲು ಅವ್ರಿಗೂ ಕೂಡ ಈಗಾಗಲೇ ಸಾಕಷ್ಟು ಜನಾರ್ದನ್ ರೆಡ್ಡಿ ಮೇಲೆ ಆಕ್ರೋಶ ಕೂಡ ಇರುವಂಥದ್ದು. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ರಾಜ್ಯ ಮಟ್ಟದ ನಾಯಕ ನಾನು ಬೆಳೆದಿರೋದು ಜನಾರ್ದನ್ ರೆಡ್ಡಿ ಅಲ್ಲ ಅನ್ನೋ ಮೂಲಕ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿಗೂ ಪ್ರತಿ ಹಂತದಲ್ಲೂ ಕೂಡ ಕೌಂಟರ್ ಕೊಡುವಂಥ ಒಂದು ಕೆಲಸವನ್ನು ರಾಮುಲು ಕೂಡ ಮಾಡಿದ್ರು. ಇದೀಗ ಏಕೈಕಿ ಆ ಒಂದು ಗೋಡೆಯಲ್ಲಿ ಇರ್ತಕ್ಕಂಥ ಏನು ಗೇಟ್ ಇತ್ತು ಅದನ್ನು ಕ್ಲೋಸ್ ಮಾಡುವ ಮೂಲಕ ಮತ್ತೊಂದು ಹಂತದ ಸವಾಲನ್ನು ಈಗ ರಾಮುಲು ಏನು ಒಂದು ದಾರಿಯನ್ನು ಬಂದ್ ಮಾಡುವ, ಅಂದರೆ ಜನಾರ್ದನ್ ರೆಡ್ಡಿ ಮನೆಗೆ ಹೋಗ್ತಕ್ಕಂಥ ದಾರಿಯನ್ನು ಬಂದ್ ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ತಮ್ಮ ಇರ್ತಕ್ಕಂಥ ಅಂದರೆ ಅತ್ಯಾಪ್ತ ಸ್ನೇಹಕ್ಕೆ ಈಗ ಆ ಒಂದು ಗೋಡೆಯನ್ನು ಪ್ಯಾಚ್ ಮಾಡುವ ಮೂಲಕ ಎಲ್ಲವೂ ಕೂಡ ಸಂಬಂಧವನ್ನು ಕಡಿದುಕೊಂಡ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಬಳ್ಳಾರಿಯಲ್ಲಿ ಚರ್ಚೆ ಆಗ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.